ಅಮ್ಮ ಬರ್ತಾ ಇದ್ದೀನಮ್ಮ, ಬಿಟ್ಟಿದ್ದೀರಮ್ಮ ಚಿಕ್ಕಬಳ್ಳಾಪುರ ಸರ್. ಏನಮ್ಮ ಮಕ್ಕಳಿಂದ ಬರಲ್ಲ ಅಂತ ಈ ಬಿಡಿ ಫೋನ್ చేసి ఈ బిడ్డ అట్లా ఇంకా వచ్చి వచ్చి ముందు తిరగాల్సిండే అంత అబ్జర్వ్ ఒకే వెహికల్ ಒಬ್ಬೊಬ್ರು ಮುಂದೆ ಕೊಂಡೋಗ್ತಾ ಇದ್ರು. ಇವನು ಏನು ಗಾಡಿ ಸೇರ್ಕೋ ಏನೋ ದೊಡ್ಡ ಗಾಡಿಯಲ್ಲಿ ಬಿಟ್ಬಿಟ್ಟು ಹೊರಟೋಗ್ಬಿಟ್ಟವನೆ. కార్యానికి పెట్టుకో. పిల్లలకి నేను సీఎం సార్ మాట్లాడాను, అది ఎంత అవుతుందో అది ఇప్పిస్తాను. ఇప్పుడు కావాల్సిన టాపా ಯಾರ್ದು ಟಿಪ್ಪರ್ ಯಾರ್ದು? ವಿಜಯ್ ಕುಮಾರ್ ಅಂತ ಸಿಡ್ಲಿ ಕಟ್ಟ ಸರ್, ಕರೆಸಿ ಸರ್, ಕೂಡಿಸಿದ್ವಿ ಸರ್. ಎಲ್ಲಿದ್ದಾನೆ ಅವನು ಓನರ್ ಕಡೆಯಿಂದನೂ ಇವ್ರ ಫ್ಯಾಮಿಲಿಗೆ ಸಹಾಯ. జొత్తులో పెట్టి ఈ బిన్నూరులో ఇచ్చి వాడు వాటిలో కొనుక్కొని ఉండడు. ఏనమ్మా మಕ್ಕಳು ಇನ್ನೂ ಬರೇ ಇಲ್ಲ, 9 ಗಂಟೆ ಆಯ್ತು. ఏం చేసింది సార్, నేను బిడ్డనే ఏం చేయాలి సార్, నేను బిడ్డనే. అట్లీస్ట్ ఆ బిడ్డకి ఏమన్నా జాబ్ అయిపోతే జీవితం సెటిల్ అవుతుంది. గవర్నమెంట్ జాబ్కి నేను సీఎం సార్ ಚರ್ಚೆ ಮಾಡೋದಲ್ಲ, ನಾನು ಔಟ್ ಅಂಡ್ ಔಟ್ ನಾನು ವಿರೋಧ ಮಾಡ್ಕೊಂಡೇ ಬರ್ತಿದ್ದೀನಲ್ಲ. ನನಗೆ ಯಾವನಿಂದ ಏನಾಗಬೇಕು? ನನ್ನ ಕ್ಷೇತ್ರದ ಜನತೆಗೆ ತೊಂದರೆ ಆದ್ರೆ ಪಾಪ ನಾವು ಆಫೀಸರ್ಸ್ ಹೋಗಿ ಸಮಸ್ಯೆ ಅವ್ರ ಪಾಪ ನೀವು ಗಮನಿಸಿದೀರಾ, ತಹಸೀಲ್ದಾರ್ ಹೋಗಿ ಟಿಪ್ಪರ್ಗಳು ನಿಲ್ಲಿಸಿ ಸೀಜ್ ಮಾಡಿದ್ರೆ ಮೀಟಿಂಗ್ಗಳಲ್ಲಿ ಹೈಯರ್ ಅಫಿಷಿಯಲ್ಸ್ ಬೈತಾರೆ. ಏನ್ ಮಾಡೋದು? ಆ ಹೈಯರ್ ಅಫಿಷಿಯಲ್ಸ್ಗೆ ಯಾವನೇ ಅವ್ರಿಗೆ ಎಷ್ಟೆಷ್ಟು ಹೋಗ್ತಾ ಇದೆಯೋ ತಿಂಗಳಿಗೆ ಯಾವನಿಗೆ ಗೊತ್ತು? ಆ ಅಯೋಗ್ಯರಿಗೆ ಅವ್ರ ಮನೆಗಳಲ್ಲಿ ಸಮಸ್ಯೆ ಆದ್ರೆ ಗೊತ್ತಾಗುತ್ತೆ. ವಿತ್ ನೋವಿಂದ ಹೇಳ್ತಿದ್ದೀನಿ, ಈ ಹೈಯರ್ ಅಫಿಷಿಯಲ್ಸ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರು ಕಾಮನ್ ಸೆನ್ಸ್ ಇಂದ ಬಿಹೇವ್ ಮಾಡಬೇಕು. ಹಿಂಗೆ ತಾಲೂಕಲ್ಲಿ ಹಿಂಗೆಲ್ಲ ಹುಡುಗರು ಟಿಪ್ಪರ್ ಸ್ಪೀಡ್ಗಳಿಂದ ಸತ್ತೋಗ್ತಾ ಇದ್ದಾರೆ. ಏನ್ ಮಾಡಕ್ಕಾಗುತ್ತೆ? ಈಗ ತಹಸೀಲ್ದಾರ್ ಆಗ್ಲಿ ಸಬ್ ಇನ್ಸ್ಪೆಕ್ಟರ್ ಆಗ್ಲಿ ಅವ್ರೊಬ್ರೆ ಏನ್ ಮಾಡಕ್ಕಾಗತ್ತೆ? ನಾವಂತೂ ನೋಡಿ ಆ ಟಿಪ್ಪರ್ ಓನರ್ನ ತಂದು ಕೂರಿಸಿದೀನಿ, ರಾತ್ರಿನೇ ಗೊತ್ತಾಗಿದ ತಕ್ಷಣ ಅರೆಸ್ಟ್ ಮಾಡಿಸಿದೀವಿ. ಈಗ ಆ ಟಿಪ್ಪರ್ ಓನರ್ ಇಂದನೂ ಅವ್ರ ಕುಟುಂಬಕ್ಕೆ ಸಹಾಯ ಮಾಡಿಸ್ತೀನಿ. ನಾನು ರಾತ್ರಿ ಈ ಘಟನೆ ಗೊತ್ತಾಗಿದ ತಕ್ಷಣ ಮುಖ್ಯಮಂತ್ರಿಗಳನ್ನ ಮಾತಾಡಿದೆ, ಮುಖ್ಯಮಂತ್ರಿಗಳ ನಿಧಿಯಿಂದನೂ ನಾನು ಅನೌನ್ಸ್ ಮಾಡಿಸ್ತೀನಿ. ಅವ್ರ ಕುಟುಂಬಕ್ಕೆ ಏನ್ ಸಹಾಯ ಆಗುತ್ತೋ ಅದು ನಾನು ಮಾಡ್ತೀನಿ.